ಸ್ವಾಗತಿಸ್ತಾನೆ. ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥವರು ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀ GR ನಾಗರಾಜ ಅವರು. ಕಳೆದ 35 ವರ್ಷಗಳಿಂದ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾನು ರಾಮಕೃಷ್ಣ ಅಂತ ಕಾರ್ಯದರ್ಶಿ. ನಾನು 35 ವರ್ಷದಿಂದ ಅವ್ರ ಜೊತೆಯಲ್ಲೇ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಸಂಘ 1981ರಲ್ಲಿ ಪ್ರಾರಂಭ ಆಯಿತು. 1981ರಿಂದ ಇವತ್ತಿನವರೆಗೂ ಸತತವಾಗಿ 45 ವರ್ಷಗಳು ನಿರಂತರವಾಗಿ ನಾವು ಆಚಾರ್ಯತ್ರಯ ಜಯಂತಿ ಮತ್ತು ಸಾಮೂಹಿಕ ಬ್ರಹ್ಮೋಪದೇಶ, ವಿದ್ಯಾರ್ಥಿ ವೇತನ ವಿತರಣೆ, ಪ್ರತಿಭಾ ಪುರಸ್ಕಾರ, ಅಭಿನಂದನಾ ಸಮಾರಂಭ, ವೃದ್ಧರಿಗೆ ಆರೋಗ್ಯ ತಪಾಸಣೆ, ವೃತ್ತಿ ಮಾರ್ಗದರ್ಶನ ಇತ್ಯಾದಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಡೆಸ್ಕೊಂಡು ಬರ್ತಾಯಿದ್ವಿ. ರಾಷ್ಟ್ರ ಜಾಗೃತಿ ಅಭಿಯಾನಕ್ಕೋಸ್ಕರವಾಗಿ ರಾಷ್ಟ್ರದ ಉದ್ದೇಶಿಸಿ ಇರ್ತಕ್ಕಂಥ ಗೀತೆಗಳನ್ನು ಹಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ನಡೆಸ್ಕೊಂಡು ಬಂದ್ವಿ. ಎಲ್ಲರನ್ನೂ ಒಗ್ಗೂಡಿಸಿ ಶೃಂಗೇರಿಯ ಶ್ರೀ ಶಾರದಾ ಪೀಠದಿಂದ ಕೊಟ್ಟಂಥ ಒಂದು ವಿದ್ಯಾರ್ಥಿ ವೇತನವನ್ನು ಎಲ್ಲ ಪಂಗಡಗಳಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ದೊರೆಯುವುದಕ್ಕೆ ಶೃಂಗೇರಿ ಮಠದಿಂದ ನಾವು ಆ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿದಂಥ ಕಾರ್ಯವನ್ನು ಪ್ರಾರಂಭದ ದಿಸೆಯಿಂದ ಅರ್ಜಿಯನ್ನು ಸಂಪೂರ್ಣಗೊಳಿಸಿ ಮಠಕ್ಕೆ ಕಳಿಸಿ ಅವರ ಅನುಮತಿ ಪಡ್ಕೊಂಡು ಅವರೇ ಕೊಟ್ಟ ಚೆಕ್ಕನ್ನು ಅವರ ಮುಖಾಂತರವಾಗಿಯೇ ನಾವು ವಿದ್ಯಾರ್ಥಿಗಳಿಗೆ ತಲುಪುವ ವ್ಯವಸ್ಥೆಯನ್ನು ಮಾಡಿದ್ವಿ. ಕರೋನಾ ಬಂದಂಥ ಟೈಮ್ನಲ್ಲಿ ನಮ್ಮ ಸಂಘ ಬೀದಿಯಲ್ಲಿ ಕೂಲಿ ಕಾರ್ಮಿಕರು ಯಾರಿದ್ದರು ಅವರುಗಳಿಗೆಲ್ಲ ಉಚಿತ 2 ಹೊತ್ತು ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಮತ್ತು ಇಸ್ಕಾನ್ ಸಂಸ್ಥೆಯ ನೆರವನ್ನು ಅದಕ್ಕೆ ಪಡ್ಕೊಂಡಿದ್ವಿ. ಮತ್ತು ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ದುರ್ಬಲರಾಗಿದ್ದಂಥ ಕರೋನಾ ಟೈಮಲ್ಲಿ ವ್ಯವಸ್ಥೆಗಳ ಸರಿ ಇಲ್ಲದೆ ಅವರಿಗೆ ಆರ್ಥಿಕವಾಗಿ ತೀರ ಮುಜುಗರ ಹೊಂದಿದ್ದಂಥ ಅಡುಗೆ ಸಹಾಯಕರು, ಅಡುಗೆಯವರು, ಪುರೋಹಿತರು, ಸಣ್ಣ ಆರ್ಥಿಕ ಆಟೋ ಚಾಲಕರು, ಅಂಗವಿಕಲಕರು ಇವರೆಲ್ಲರನ್ನು ಕರೆದು ಅವರಿಗೆ ಸುಮಾರು 28 ಶುದ್ಧವಾದಂಥ ಐಟಮ್ಗಳುಂಟ, ಆಹಾರ ಪದಾರ್ಥಗಳುಂಟ, ಆಹಾರದ ಕಿಟ್ಗಳನ್ನು ಸುಮಾರು 4,500 ಸಾವಿರ ಜನರಿಗೆ ಅದನ್ನು ವಿತರಿಸ್ತೀವಿ. ಇದು 46 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನು ಈ ವರ್ಷ ಇತ್ತೀಚೆಗೆ ತಾನೇ ನಾವು 3ನೇ ತಾರೀಕು ಹೋದ ತಿಂಗಳು ಆಚಾರ್ಯತ್ರಯ ಜಯಂತಿ ಹಾಗೂ ಬ್ರಹ್ಮೋಪದೇಶವನ್ನು ನೆರವೇರಿಸ್ತೀವಿ. ಅದರ ಮುಂದುವರೆದ ಕಾರ್ಯಕ್ರಮವಾಗಿ ಈಗ ಆದರ್ಶ ಸೇವಾ ಸಂಘದಿಂದ 7/7/26ರಂದು ವಿ.ವಿ. ಮೂಲದಲ್ಲಿರುವ ಆಂಡಾಳ್ ಮಂದಿರದಲ್ಲಿ ವಿದ್ಯಾರ್ಥಿ ವೇತನವನ್ನು SLC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೀವಿ. SLCಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸ್ತಾ ಇದ್ದೀವಿ. ಅವರು ಅರ್ಜಿಗಳನ್ನು ಸ್ವೀಕರಿಸಿ ಅವರಿಗೆ ಅವತ್ತು ಕೊಡ್ತಾ ಇದ್ದೀವಿ. ಅದನ್ನು ಮುಂದುವರೆದು ಈಗ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕು ಅಂತ ಅನ್ನೋದೊಂದು ಯೋಚನೆಯನ್ನು ಹಾಕ್ಕೊಂಡಿದ್ದೀವಿ. ಅದಕ್ಕೆ ಈಗಾಗಲೇ ಪತ್ರಿಕಾ ಪ್ರಕಟಣೆ ನೀಡಿದ್ದೀವಿ. ಪತ್ರಿಕೆಯಲ್ಲಿ ಕೊಟ್ಟಿರುವ ಹಾಗೆ SLC, PUC ಮತ್ತು ಡಿಪ್ಲೊಮಾ ಪರೀಕ್ಷೆಗಳಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥವರು ಮತ್ತು ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿ ಎಲ್ಲ ರೀತಿಯ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳಲ್ಲಿ ಡಿಸ್ಟಿಂಕ್ಷನ್ ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇದಲ್ಲದೆ ನಾವು ಆಟ, ಸಂಸ್ಕೃತಿ, ಕಲೆ, ಅಭಿರುಚಿ ಇರ್ತಕ್ಕಂಥ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭಾನ್ವಿತರಾಗಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಹಿರಿಕಿರಿಯರನ್ನು ಗುರುತಿಸಿ ಅವರಿಗೂ ಕೂಡ ಅಭಿನಂದನೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಶತಾಯುಷಿಗಳನ್ನು ಗುರುತಿಸಿ ಅವರಿದ್ದಲ್ಲಿಗೆ ಹೋಗಿ ಅವರನ್ನು ಗೌರವಿಸಿ ಅವ್ರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡ್ಕೊಂಡು ಬರ್ತಾ ಇರತಕ್ಕಂಥದ್ದು. ಹಿರಿಯರಿಗೆ ಅವರನ್ನು ಗುರುತಿಸಿ ಹಿರಿಯ ಸಾಧನೆಗಳನ್ನು ಗಮನಿಸಿ ಅವರಿಗೆ ಆದರ್ಶ ಸೇವಾ ರತ್ನ ಅಂತ ಅನ್ನೋ ಪ್ರಶಸ್ತಿ ನೀಡ್ತಕ್ಕಂಥದ್ದು. ಮಧ್ಯವಯಸ್ಕರಿಗೆ ಆದರ್ಶ ರತ್ನ ಅನ್ನೋ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಬರ್ತಾಯಿದ್ದು. ಮತ್ತು ಕಿರಿಯ ವಯಸ್ಸಿನವರು ಎಲ್ಲ ಚಿಕ್ಕ ವಯಸ್ಸಿನವರು ಯಾರಿರ್ತಾರೆ ಅವರ ಪ್ರತಿಭೆಯನ್ನು ಗುರುತಿಸಿ ಆದರ್ಶ ಬಾಲ ಪ್ರತಿಭಾ ರತ್ನ ಅಂತ ಹೇಳಿ ಗುರುತಿಸಿ ಗೌರವಿಸ್ತಾ ಬರ್ತಾಯಿದ್ದೀವಿ. ಇದು ಮೈಸೂರಿನ ಈ ಸಂಸ್ಥೆ ಸ್ಥಾಪನೆ ಆಗೋದಕ್ಕೆ ಪ್ರೊಫೆಸರ್ ಎ ಶೇಷಗಿರಿರಾವ್ ಅಂತಂದ್ಬಿಟ್ಟು ಕೊಣನೂರು ಕಾಲೇಜಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತರಾಗಿದ್ದರು. ಅವರು ಒಮ್ಮನಸ್ಸಿನ ಒಂದು ಹಲವಾರು ಜನರನ್ನು ಸೇರಿಕೊಂಡು ಈ ಸಂಘ ಸ್ಥಾಪನೆ ಮಾಡಿದ್ದು. ಪ್ರಾರಂಭದ ದಿಸೆಯಲ್ಲಿ ಮನೆ ಮನೆಗೆ ತೆರಳಿ ಸಂಘದ ಸದಸ್ಯತ್ವವನ್ನು ಅಭಿವೃದ್ಧಿಪಡಿಸ್ತಾ ಬಂದರು. ವೃದ್ಧಿ ಆಗ್ತಾ ಇವತ್ತು ಸುಮಾರು 3,000 ಸದಸ್ಯರು ಈ ಸಂಘದೊಡನೆ ಇದ್ದಾರೆ. ಮತ್ತು ಹೆಚ್ಚು ಜನ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಸದಸ್ಯತ್ವವನ್ನು ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಸಂಘಕ್ಕೂ ಹಲವಾರು ಪ್ರಶಸ್ತಿ, ಗೌರವಗಳು, ಪುರಸ್ಕಾರಗಳು ಬಂದಿವೆ.
ಆಶೀರ್ವದಿಸಿ ನೀಡಿದರು. ನಮ್ಮ ಬ್ರಹ್ಮೋಪದೇಶಕ್ಕೆ ಪ್ರತಿ ವರ್ಷವೂ ಕೂಡ ಶೃಂಗೇರಿ ಮಠದಿಂದನೇ ಬೇಕಾದಂಥ ಪರಿಕರಗಳನ್ನೆಲ್ಲ ಒದಗಿಸಿಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ. ಮಂತ್ರಾಲಯದ ಶ್ರೀಗಳಿವರಿಂದ ರಾಷ್ಟ್ರ ಸಂಸ್ಕೃತಿ ಪೋಷಣೆ ಪ್ರಶಸ್ತಿ ಪುರಸ್ಕೃತರ ಅಂತಲೂ ಒಂದು ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಿದ್ದಾರೆ. ಮತ್ತು ಸಚ್ಚಿದಾನಂದ ಆಶ್ರಮ, ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಪ್ರತಿ ವರ್ಷ ನಮ್ಮ ಸಂಘ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭನ ನಡೆಸೋದಕ್ಕೆ ನಮಗೆ ಪೂರ್ಣ ಸಹಕಾರವನ್ನು ನೀಡಿ ಸ್ಥಳಾವಕಾಶ, ಪ್ರಸಾದ ವಿನಿಯೋಗ, ಆಶೀರ್ವಾದ, ದಿವ್ಯ ಸಮ್ಮುಖ ಎಲ್ಲನೂ ವಹಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಬೇರೆ ಶ್ರೀಕೃಷ್ಣ ಮಠ ಉಡುಪಿ, ಹಾಗೆ ಬೇರೆ ಬೇರೆ ಮಠಗಳ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂಥ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು, ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಎಲ್ಲ ಕಡೆಯಿಂದ ಸಹಕಾರಗಳು ನಮಗೆ ದೊರೀತಾ ಇವೆ. ಅಂದರೆ ಒಂದು ಕಾರ್ಯವನ್ನು ಸತತವಾಗಿ ನೆರವೇರಿಸ್ಕೊಂಡ್ಬಂದಿರ್ತಕ್ಕಂಥದ್ದು ಒಂದು ನಮಗೆ ಸಂತೋಷ ಅಂತಂದರೆ, ಇನ್ನೂ ಹೆಚ್ಚು ಜನಕ್ಕೆ ತಲುಪಿಸ್ಬೇಕು ಅಂತಲೂ ಒಂದು ಆಸೆ ನಮ್ಮಲ್ಲಿದೆ. ಮುಂದುವರೆದ ಭಾಗವಾಗಿ ನಮ್ಮ ಅಧ್ಯಕ್ಷರು ಅದನ್ನು ಮಾತನಾಡ್ತಾರೆ ಅಂತ ನಮಗೆ. ಸರ್, ಈಗ ಎಷ್ಟು ಯಾವ್ಯಾವ ಕ್ಯಾಟಗರಿಯಲ್ಲಿ ಪ್ರತಿಭಾಗೋಸ್ಕರ ಬರೀ SSLC ಮಾತ್ರನಾ ಇಲ್ಲ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದಾರೆ? SSLC, PUC, ಡಿಪ್ಲೊಮಾ ಅವರು 90%ಗಿಂತ ಜಾಸ್ತಿ ತಗೊಂಡಿರಬೇಕು ಅಂಥವರು. ಮತ್ತು ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿನಲ್ಲಿ ಡಿಸ್ಟಿಂಕ್ಷನ್ ಮಾರ್ಕ್ ತಗೊಂಡಿರ್ತಕ್ಕಂಥವ್ರು. ಇದು ಆಲ್ ಓವರ್ ಇಂಡಿಯಾ ಇರ್ಬೋದು. ಅವರು ಬಂದು ಸ್ವೀಕರಿಸಬೇಕು ಅಷ್ಟೇ, ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಈ ಪ್ರಶಸ್ತಿ ಯಾವುದೇ ಕ್ಯಾಶ್ ಪ್ರೈಸಸನ್ನು ಒಳಗೊಂಡಿರಲ್ಲ. ಅವರಿಗೆ ನೀಡ್ತಕ್ಕಂಥ ಗೌರವಗಳನ್ನು, ಸರ್ಟಿಫಿಕೇಟ್ಸ್ ಆಗಲಿ ಮತ್ತೊಂದಾಗಲಿ ಅದನ್ನು ಭಾಳ ಹೆಚ್ಚು ಆಸಕ್ತಿಯಿಂದ, ಅಭಿರುಚಿಯಿಂದ ಅಪ್ಲೈ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನಮ್ಗೆ ಬೇಕು ನಿಮ್ಮ ಸಂಘದ ಒಂದು ಲೋಗೋ ಒಳಗಡೆ ಒಂದು ಸರ್ಟಿಫಿಕೇಟು, ಅದರ ಮುಂದಕ್ಕೆ ನಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ದೃಷ್ಟಿಯಿಂದ ಇವಾಗ ಸುಮಾರು 16,000, ಸುಮಾರು 12-13 ಸಾವಿರ ಜನ ವಿದ್ಯಾರ್ಥಿಗಳಿಗೆ ಇದು ತಲುಪಿದೆ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥದ್ದು. ವಿದ್ಯಾರ್ಥಿ ವೇತನವೂ ಹಾಗೆ ಒಂದು 10,000 ಜನಕ್ಕೆ ತಲುಪಿದೆ. ಅವರಿಗೆ ಹಿಂದೆ ಸಂಘದ ವತಿಯಿಂದನೇ ಅಮೌಂಟನ್ನು ಕೊಡ್ತಾಯಿದ್ರು, ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ಸಂಗ್ರಹವಾಗಿ ಮಿಕ್ಕ ಹಣವನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾಯಿದ್ದು. ಆಮೇಲೆ ಡಾಕ್ಟರ್ ಗೀತಾ ಕೆ ಅವಧಾನಿ ಅಂತ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಿನ ಚೇರ್ಮನ್ ಆಗಿದ್ದರು. ಅವರ ಫ್ರೆಂಡ್ ಒಬ್ಬರು ಡಾಕ್ಟರ್ ಮೀರಾ ವಿ ನಾಥನ್ ಅಂತ ಈಗ ಅಮೇರಿಕಾದಲ್ಲಿದ್ದಾರೆ. ಪ್ರಸ್ತುತ ಮೈಸೂರಿನವರೇ, ಮೈಸೂರು ಅಮೇರಿಕಾದಲ್ಲಿದ್ದಾರೆ. ಅವರು ನಮ್ಮ ಸಹಕಾರ ಕೊಡ್ತಾಯಿದ್ರು. ಹುಲಗಾದ್ರಿ ಅಂತ ಒಂದು ಟ್ರಸ್ಟ್ ಇದೆ, ಇವರೇ ಅದಕ್ಕೆ ಮ್ಯಾನೇಜಿಂಗ್ ಟ್ರಸ್ಟಿ ಇದ್ದಾರೆ. ಅಲ್ಲಿಂದ ನೆರವು ಸಿಗ್ತಾಯಿತ್ತು. ಡಾಕ್ಟರ್ BSN ಪ್ರಸಾದ್ ಅಂತ ಪ್ರೊಫೆಸರ್ ಆಫ್ ಫಿಸಿಕ್ಸ್ ರಿಟೈರ್ಡ್, ಅವರಿಂದ ಗೊತ್ತಾಯಿತು. ಪ್ರೊಫೆಸರ್ KS ಚಂದ್ರಶೇಖರ್ ಅಂತ ಪ್ರೊಫೆಸರ್ ಇನ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್ NI ಎಂಜಿನಿಯರಿಂಗ್ ಕಾಲೇಜ್ನವರು. ಹೀಗೆ ಹಲವಾರು ಜನ ಮುಂದೆ ಬಂದಿದ್ದಾರೆ. ಈಗ ಹೊಸದಾಗಿ ಇನ್ನೂ ಒಂದು ನಿಮಗೆ ಆಶ್ಚರ್ಯನೂ ಆಗುತ್ತೆ, ಸಂತೋಷವೂ ಆಗುತ್ತೆ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ರಾಜಗುರುವಾಗಿದ್ದಂಥವರು, ಅವ್ರ ವಂಶಸ್ಥರು ನಮ್ಮ ಸಂಘಟನೆಯ ಗಮನಿಸಿ ಈ ಪರಕಾಲ ಮಠದ ಸಂಬಂಧ ಅಲ್ಲಿಗಿದೆ. ಅವರ ವಂಶಸ್ಥರು, ಅವರ ಮೊಮ್ಮಕ್ಕಳೆಲ್ಲ ಸೇರಿ ಅವರು ರಿಸರ್ವ್ ಬ್ಯಾಂಕ್, ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಬಂದು ಗಮನಿಸಿ ಅದ್ರ ಡೀಟೇಲ್ ಇದನ್ನು ಇಲ್ಲೇ ಹೇಳ್ತಾರೆ ಒಂದು ಸ್ವಲ್ಪ. ಇದು ಎಜುಕೇಷನ್ ಕೋಟ ಮಾತ್ರನಾ ಬೇರೆ ಕ್ರೀಡೆ ಅಂತ ಕೆಲಸ ಮಾಡ್ತಾರೆ? ಕ್ರೀಡೆದಕ್ಕೂ ನಾವು ಗುರುತಿಸಿ ಕೊಡ್ತೀವಿ. ಈಗ ಯಾವ್ದು ಮಾಡಿದ್ದಾರೆ ಸರ್? ಈಗಾಗಲೇ ಅಂತಾರಾಷ್ಟ್ರೀಯ ಕ್ರೀಡೆ ಬ್ಯಾಡ್ಮಿಂಟನ್ನಲ್ಲಿ KR ನಗರದ ವಿದ್ಯಾರ್ಥಿ ಭಾಗವಹಿಸಿದ್ದಿದೆ. ಚೆಸ್ಸಲ್ಲಿ ಭಾಗವಹಿಸಿದವರಿದ್ದಾರೆ ಇಬ್ಬರು ಹೆಣ್ಮಕ್ಳು. ಸ್ವಿಮ್ಮಿಂಗಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಬೆ ಹುಡುಗಿ ಇಲ್ಲಿಗೆ ಬಂದು ಪ್ರೈಸ್ ತಗೊಂಡೋಗಿದೆ ಅಂತಂಥವ್ರು ನಮ್ಮ ಸಂಘದೊಡನೆ ಸ್ಪಂದಿಸ್ಲಿ ಅಂತಕ್ಕಂಥದ್ದು ನಮಗೊಂದು ಆಸೆ ಇದೆ. ಯಾಕೆಂದರೆ ನೀನು ಪ್ರೈಸ್ ತಗೊಳ್ಳೋದಲ್ಲಪ್ಪ, ನೀನು ಅಭಿನಂದನೆಗೆ ಪಾತ್ರರಾಗುವುದಲ್ಲ, ನೀನು ವಿದ್ಯಾರ್ಥಿ ವೇತನ ಪಡೆಯುವಂಥದ್ದಲ್ಲ, ನೀನು ಒಂದು ಸ್ಥಾನಮಾನಕ್ಕೆ ಸೇರಿದ ಮೇಲೆ ನಿನ್ನಿಂದ ಸಮಾಜಕ್ಕೆ ಒಂದಿಬ್ಬರಿಗಾದರೂ ನಿನ್ನಿಂದ ಹೆಲ್ಪ್ ಆಗಲಿ ಅಂತನೂ ಒಂದು ಆಶಯ. ಆ ಥರ ಸ್ಪಂದನೆಗಳು ಸ್ವಲ್ಪ ಕಡಿಮೆ ಆದದ್ದರಿಂದ ಈಗೇನು ಮಾಡಿದ್ವಿ, ಸದಸ್ಯ ಮಕ್ಕಳಿಗೆ ಮಾತ್ರ ಅಂತನ್ನೋ ದೃಷ್ಟಿಯನ್ನು ಇಟ್ಕೊಂಡ್ವಿ. ಅವರ ಸದಸ್ಯರನ್ನು ಮಾಡ್ಕೋತಾ ಇದ್ದೀವಿ. ಸದಸ್ಯ ಸಂಖ್ಯೆಯು ವೃದ್ಧಿ ಆಗುತ್ತೆ. ಅಂದರೆ ನೀವು ಹೇಳೋದಂದರೆ ಈಗ ಸಂಘದ ಸದಸ್ಯರು ಬೆಳೆಯುತ್ತೆ ಮತ್ತು ಅದು ಅವ್ರಿಗೆ ಅನುಕೂಲ ಆಗುತ್ತೆ, ಡಬಲ್ ಇನ್ಕಮ್ ಆಗುತ್ತೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಸದಸ್ಯತ್ವ ತಗೊಂಡು ಸಂಘದಲ್ಲಿ ಪಾತ್ರರಾಗ್ಬೋದು, ಸಂಘದಿಂದ ನೆರವನ್ನು ಪಡೆಯಬಹುದು. ಎರಡು ದೃಷ್ಟಿ ಕೊಟ್ಟಕ್ಕೆ ಅದಕ್ಕೂ ಏನು ಮಾಡಿದ್ರೆ ನಾವು ಕೊಟ್ಟಿದ್ದೀವಿ, ಖಂಡಿತ ಕೊಟ್ಟಿದ್ದೀವಿ. ನಿಮಗೆ ಆಶ್ಚರ್ಯ ಆಗುತ್ತೆ, ಎರಡೂ ಕಾಲುಗಳಿಲ್ಲದೆ ಇದ್ದಂಥ ಒಬ್ಬರು ಆಟೋ ರಿಕ್ಷಾ ಡ್ರೈವರು ಫುಡ್ ಗ್ರೈನ್ಸ್ ಬೇಕು ಅಂತ ಹೇಳಿ ಅಪ್ಲೈ ಮಾಡ್ಕೊಂಡಾಗ ಭಾಳ ಸಂಕೋಚದಿಂದ ಹಿಡಿಯೋಕ್ಕಾಗ್ತಾ ಇಲ್ಲ ಅಂತ ಅನ್ನೋ ದೃಷ್ಟಿ ತೋರಿಸಿದಾಗ ಅವರಿದ್ದಲ್ಲಿಗೆ ಅವ್ರ ಆಟೋಕ್ಕೇನೆ ನಾವೇ ಸಾಗಿಸಿ ಅದನ್ನು ಕೊಟ್ಟದ್ದಿದೆ. ಅವ್ರಿಗೆ ಒಮ್ಮೆ ಅಲ್ಲ, 2 ಸತಿ ಕೊಟ್ಟಿದ್ವಿ. ಆಮೇಲೆ ಇವತ್ತಿಗೂ ಸುಮಾರು ಕುಟುಂಬಗಳಿಗೆ ಆಹಾರದ ಪದಾರ್ಥಗಳನ್ನು ಹುಲಗಾದ್ರಿ ಟ್ರಸ್ಟಿನ ಮುಖಾಂತರವಾಗಿ, ಅಂದರೆ ನಮ್ಮ ಸಿಸ್ಟರ್ ಕನ್ಸರ್ನ್, ಅದು ಆದರ್ಶ ಸೇವಾ ಸಂಘದ ಸಿಸ್ಟರ್ ಕನ್ಸರ್ನು, ಅಲ್ಲಿಂದು ಅದನ್ನು ಕೊಡ್ತಾ ಇದ್ದಾರೆ. ಸರ್, ಸುಮಾರು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾರೆ ಸರ್ ಸಂಸ್ಥೆ?
46ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈಗ 1981ರಿಂದ ಓಕೆ. 45 ವರ್ಷ ಆಯಿತು. 46ನೇ ವರ್ಷದ ಕಾರ್ಯಕ್ರಮಗಳು ಹಮ್ಮಿಕೊತಾ ಇದ್ದೀವಿ ಈಗ. ಪ್ರತಿ ವರ್ಷವೂ ನೀವು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀರಾ ಹಾಂ, ಇದರಿಂದ? ಹೌದು. ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ. ವಿದ್ಯಾರ್ಥಿ ವೇತನನೂ ಕೊಡ್ತಾ ಇದ್ದೀವಿ. ಸಂಖ್ಯೆ ಕಡಿಮೆ ಇತ್ತು, ಈಗ ವ್ಯಾಪ್ತಿ ಜಾಸ್ತಿ ಆಗಿರೋದ್ರಿಂದ ಮೊದಲು ಬರೀ ಜಿಲ್ಲೆ ಮಟ್ಟಕ್ಕೆ ಆಗ್ತಾಯಿತ್ತು, ಈಗ ರಾಷ್ಟ್ರವ್ಯಾಪಿ ಹಬ್ಕೊಂಡಿರೋದ್ರಿಂದ ಸದಸ್ಯತ್ವದ ಎಲ್ಲ, ಹಂಗಾಗಿ ಅವರ ಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ. ನೀವು ವರ್ಷಂಪ್ರತಿ ಸುಮಾರು 750ರಿಂದ 800 ಜನಕ್ಕೆ ಪ್ರತಿಭಾ ಪುರಸ್ಕಾರ ಬರೀತಾ ಇದೆ. ಸರ್, ಈ ಟೈಮಲ್ಲಿ ಎಷ್ಟು ಜನ ಕೊಡ್ತಾ ಇದ್ದೀರಾ? ಅಂದರೆ ಈ ನೆಕ್ಸ್ಟ್ ಮಾಡೋ ಹಂತದಲ್ಲಿ ಎಷ್ಟು ಜನ ಕೊಡ್ತಾ ಇದ್ದೀರಾ ಸರ್? ಈಗ ನಾವು ಕಾಲ್ ಮಾಡಿದ್ದೀವಿ, ಅಪ್ಲಿಕೇಶನ್ಸ್ಗಳು ಬರ್ತಾ ಇವೆ, ಲಾಸ್ಟ್ ಡೇಟ್ ಕೊಟ್ಟಿದ್ದೀವಿ. ಲಾಸ್ಟ್ ಡೇಟ್ ತನಕ ಎಷ್ಟು ಬರುತ್ತೆ ಅಂತ ಅನ್ನೋದು ಒಂದು ಗೇಜ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಕೆಲವು ರಿಸಲ್ಟ್ಸ್ಗಳು ಇನ್ನೂ ಕೆಲವು ಯೂನಿವರ್ಸಿಟಿಗಳು ನೀಡಿಲ್ಲ. ಹಾಗಾಗಿ ಪದವಿ, ಸ್ನಾತಕೋತ್ತರ ಪದವಿದು ಹೆಚ್ಚು ಬರುತ್ತೆ ಅಂತ ಅನ್ನೋದು ನಮಗೆ ಅಷ್ಟು ಇಲ್ಲ. ಇಂಜಿನಿಯರಿಂಗು ಸಿಕ್ಕತ್ತೆ. ಕೆಲವರು ಇಂಜಿನಿಯರಿಂಗ್ ಸೇರಬೇಕಾದಂಥವ್ರು PUC ಪಾಸ್ ಮಾಡಿರ್ತಾರೆ, ಅವ್ರು ಹಾಕ್ತಾರೆ. SLC ಪಾಸ್ ಮಾಡಿ PUCಗೆ ಸೇರಿರೋರು ಅವ್ರು ಹಾಕ್ತಾರೆ. ಹಂಗಾಗಿ ಈ ಸತಿ ಒಂದು 500ರಿಂದ 600 ಜನಕ್ಕೆ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್.